ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮ್ಮ ಜ್ಞಾನ ದೇಗುಲದ ನಿರ್ಮಾಣ, ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಕೊಡುಗೆ, ಇದರ ಹಿಂದೆ ಕೈ ಜೋಡಿಸಿದ ನನ್ನ ಎಲ್ಲ ಸಹಪಾಠಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೆಲ್ಲ ಆಗಲು ಮುಖ್ಯ ಕಾರಣ ಅಂದರೆ ನಮ್ಮ 80s ಪ್ರೈಮರಿ ಗ್ರೂಪ್. ಒಳ್ಳೆಯ ವಿಚಾರಕ್ಕೆಂದು ಅಂದು ಸ್ನೇಹಿತರು ಮಾಡಿದ ಸಣ್ಣ ಒಂದು ಗ್ರೂಪು ಇಂದು 1000 ಜನಕ್ಕೆ ತಲುಪಕ್ಕೆ ಸಾಧ್ಯ ಆಗಿದೆ. ಶಾಲೆಯ ಶತಮಾನೋತ್ಸವದಲ್ಲಿ ನಾವು ತುಂಬ ಜನರನ್ನು ಕೈ ಜೋಡಿಸಲು ಆ ಒಂದು ವಾಟ್ಸಪ್ ಗ್ರೂಪ್ ನಮಗೆ ಸಾಧ್ಯವಾಯಿತು. ಹಲವು ವರ್ಷಗಳ ನಂತರ ಮತ್ತೆ ನಾನು ಶಾಲೆಗೆ ಬರಲು ಆ ಒಂದು ವಾಟ್ಸಪ್ ಗ್ರೂಪೇ ಕಾರಣ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನನಗೆ ದೇವೇಶ್ ಸರ್ ಒಂದು ಕಾಲ್ ಬಂದಿತ್ತು. ಶಾಲೆಗೆ ಹೋಗಬೇಕು, ನಮ್ಮ ಶಾಲೆಯ ನಮ್ಮ ಗುರುಗಳಾದ ಸತೀಶ್ ಮಾಸ್ಟರ್ನ ಭೇಟಿ ಆಗಬೇಕು, ಶಾಲೆಯ ಶತಮಾನೋತ್ಸವ ಇದೆ ಹಾಗೆ ಅಂತ ಶಾಲೆಗೆ ಮೊದಲ ಬಾರಿ ಬಂದಿದೆ ಆಫ್ಟರ್ 40 years. ಅದೇ ಆದಮೇಲೆ ಸೆಪ್ಟೆಂಬರ್ 4ಕ್ಕೆ ಇದೇ ವೇದಿಕೆಯಲ್ಲಿ ನಮ್ಮ ಮಾನ್ಯ ಶಾಸಕರಾದ ಶ್ರೀ ಪೊನ್ನಣ್ಣ ಸರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಹಲವು ಹಿರಿಯ ವಿದ್ಯಾರ್ಥಿಗಳನ್ನ ನಾನು ಅವತ್ತು ಭೇಟಿಯಾಗಿದ್ದೆ. ಇಲ್ಲೇ ಓದಿ ಬೆಳೆದು ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಲು ಸಾಧ್ಯವಾಗಿದ್ದು ನನ್ನ ಒಂದು ಪುಣ್ಯ ಅಂತ ಹೇಳಬೇಕು. ದೇಶ ಸೇವೆ ಮಾಡಲು ನನ್ನನ್ನು ಬೆಳೆಸಿದ ಈ ಒಂದು ಶಾಲೆಗೆ ನಾನು ಎಂದೂ ಋಣಿಯಾಗಿದ್ದೇನೆ. ಇಲ್ಲಿ ಸಿಕ್ಕಿದ್ದ ಪಾಠ ಏಟು ಮತ್ತು ಇದೇ ಶಾಲೆಯಲ್ಲಿ ಒಂದು ಕ್ರೀಡಾ ಮಂತ್ರಿಯಾಗಿ ಫುಟ್ಬಾಲ್ ಕ್ಯಾಪ್ಟನ್ ಆಗಿ ಅಂದು ಆಡಿದ ನೆನಪುಗಳು ಇಂದು ಕೂಡ ಇದೆ. ನನ್ನ ದೇವೇಶ್ ಸಾರು ಅವರು ಅಂದು ನಮಗೆ ಸಪೋರ್ಟ್ ಮಾಡಿದಂಥ ರೀತಿಗಳು ತುಂಬ ಚೆನ್ನಾಗಿತ್ತು. ನನ್ನ ಜೀವನವನ್ನು ನಿರೂಪಿಸಿದ ನನ್ನ ದೇವೇಶ್ ಸಾರಿಗೆ ಕೋಟಿ ಕೋಟಿ ನಮನಗಳು. ಕೆಲಸದ ಒತ್ತಡ ಎಷ್ಟೇ ಇದ್ದರೂ ಅವರು ಹೇಳಿದಂತೆ ಶಾಲಾ ಶತಮಾನೋತ್ಸವದ ಮೀಟಿಂಗ್ಗೆ ನಾನು ಬರ್ತಾ ಇದ್ದೆ. ಕ್ರೀಡಾ ಸಮಿತಿಯ ಅಧ್ಯಕ್ಷ ನಾನು ಕೇಳಿ ಪಡೆದಿದ್ದೆ, ಯಾಕೆಂದರೆ ನನಗೆ ಈ ಶಾಲೆ ಮೇಲೆ ತುಂಬ ಋಣ ಇದೆ. ಮತ್ತು ಏನಾದರೂ ಒಂದು ಮಾಡಬೇಕಂತ ತುಡಿತ ತುಂಬ ಜಾಸ್ತಿ ಇತ್ತು. ನನ್ನ ಕ್ರೀಡಾ ಸಮಿತಿಯ ಎಲ್ಲ ಸಹಪಾಠಿಗಳ ನನ್ನ ಟೀಮ್ ವರ್ಕಿಂದ ನಾನು ಅದನ್ನು ಅತಿ ಚೆನ್ನಾಗಿ ಯಶಸ್ವಿಯಾಗಿ ಮಾಡಲು ಸಾಧ್ಯವಾಯಿತು. ಇದಕ್ಕೆ ನನ್ನ ಕ್ರೀಡಾ ಸಮಿತಿಯ ಎಲ್ಲ ಸದಸ್ಯರಿಗೂ ತುಂಬ ಧನ್ಯವಾದಗಳು. ಈ ಒಂದು ಹಳೆಯ ವಿದ್ಯಾಸಂಘದ ಅಧ್ಯಕ್ಷಸ್ಥಾನಕ್ಕೆ ನಮ್ಮ ಲಾಯರಾದ ಸಂಜೀವ್ ಸರ್ ನನ್ನ ಹೆಸರನ್ನು ಅವತ್ತು ಪ್ರಸ್ತಾಪ ಮಾಡಿದರು. ನಾನು ಒಪ್ಕೊಂಡೆ, ಯಾಕೆಂದರೆ ಒಂದೇ ಕಾರಣ, ಋಣ. ನಮ್ಮೆಲ್ಲರ ಭಾವನೆಗಳ ಸಂಕೇತವಾಗಿ ಜ್ಞಾನದೇಗುಲ ನಿರ್ಮಾಣ ಈಗ ಆಗಿದೆ. ಅತಿ ಸುಂದರವಾಗಿ ಶಾರದಾಂಬೆಯ ಆ ಒಂದು ವಿಗ್ರಹ ಚೆನ್ನಾಗಿ ಮೂಡಿ ಬಂದಿದೆ. ಮೊದಲು ಈ ಜ್ಞಾನದೇಗುಲ ಮಾಡಬೇಕು, ಒಂದು ಜ್ಞಾನದೇಗುಲ, ಒಂದು ಸುಂದರ ಮೂರ್ತಿ ಮತ್ತು ಸಣ್ಣ ಒಂದು ಗಾರ್ಡನ್. ಅಂದಾಜು ಖರ್ಚು ನೋಡಿದಾಗ ಇದೆಲ್ಲ ಆಗುತ್ತಾ ಅಂತ ನಮ್ಮ ದೇವೇಶ್ ಸರ್ ತುಂಬ ಡೌಟ್ ಪಟ್ಟರು.
ಆದರೆ ನಾವು ಬಿಡಲ್ಲ, ಯಾಕಂದರೆ ನಮಗೆ ಗೊತ್ತು ಇದನ್ನು ಮಾಡಲೇಬೇಕು ಅಂತ ನಾವು ನಿಶ್ಚಯ ಮಾಡಿಬಿಟ್ಟಿದ್ದ ಆ ಟೈಮಲ್ಲಿ. ಎಲ್ಲರ ಸಹಕಾರದಿಂದ ಸ್ಟಾರ್ಟ್ ಮಾಡಿದೋ. ನಾವೊಂದು ಹಾಡಾಗ್ತಿದ್ದೀನಿ, ಮನಸ್ಸಿದ್ದರೆ ಮಾರ್ಗ. ಅದೇ ರೀತಿ ಈ ಒಂದು ಕೆಲಸ ದೇವರ ಇಚ್ಛೆಯಂತೆ ಆಗಿದೆ. ನಮಗೆ ಸಿಕ್ಕಿದ ಮೊದಲ ಪ್ರಯತ್ನ ಅಂದರೆ ನಮ್ಮ ಲಕ್ಷ್ಮಣ್ ಅವರು, ನಮ್ಮ ಶಿಲ್ಪಿ. ಇವರು ನನಗೆ ಪರಿಚಯ ಇಲ್ಲ ಆ್ಯಕ್ಚುಲಿ. ಅವ್ರನ್ನ ಪಿರಿಯಾಪಟ್ಟ ನನ್ನ ಫ್ರೆಂಡ್ ಜೊತೆಯಲ್ಲಿ ಅವರ ಪರಿಚಯ ಆಯಿತು. ಇದು ಕೂಡ ಒಂದು ದೇವರ ಇಚ್ಛೆ ಇರ್ಬೋದು. ಸಾರಿ, ಕಳೆದ 2 ತಿಂಗಳಿಂದ ನನ್ನ ಎಲ್ಲ ಕೆಲಸವನ್ನು ಬದಿಗೊತ್ತಿ ಈ ಒಂದು ಕೆಲಸ ಕಾರ್ಯ ತೊಡಗಿದ್ದೇನೆ. ಜವಾಬ್ದಾರಿ ಅಂತ ಅಲ್ಲ, ಅದು ಏನೋ ಒಂದು ಪಾಸಿಟಿವ್, ಯಾವುದೋ ಒಂದು ಶಕ್ತಿ ನನ್ನನ್ನು ಆ ಕೆಲಸಕ್ಕೆ ಮಾಡೋದಕ್ಕೆ ಒಂದು ರೀತಿಯಲ್ಲಿ ತಗೊಂಡು ಹೋಗ್ತಾ ಇದೆ. ಆ ಒಂದು ಕೆಲಸದನ್ನು ಕಂಪ್ಲೀಟ್ ಮಾಡಲು ಆ ದೇವಿಯ ಕಾರಣ, ಆ ದೇವಿ ಇಚ್ಛೆ ಇರ್ಬೋದು. ಈ ಶಾಲೆಯಲ್ಲಿ ಎಷ್ಟೋ ಜನ ಓದಿದ್ದಾರೆ, ಬೆಳೆದಿದ್ದಾರೆ. ಈ ಒಂದು ಕಾರ್ಯ ಮಾಡಿ ನನ್ನನ್ನು ದೇವರು, ಆ ದೇವಿ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಆ ದೇವರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೀವನವನ್ನು ನಿರೂಪಿಸಿದ ಶಾಲೆಗೆ 40 ವರ್ಷಗಳ ನಂತರ ನಾನು ಬಂದಿದ್ದೆ. ಈ ಒಂದು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಸಹಪಾಠಿಗಳಿಗೆ ಮತ್ತು ಮುಖ್ಯವಾಗಿ ಆ ದೇವಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಸರ್ಕಾರಿ ಶಾಲೆಯ ಮಕ್ಕಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಇದೇ ನಮಗೆ ಬೆಸ್ಟ್ ಎಕ್ಸಾಂಪಲ್. ಈ ಜ್ಞಾನದೇಗುಲವು ಕೇವಲ ಒಂದು ಶ್ರೇಷ್ಠ ಕಟ್ಟಡವಲ್ಲ, ಇದು ನಮ್ಮ ಶಾಲೆಯ ಶ್ರೇಷ್ಠತೆಯ ಸಂಕೇತ. ಇದು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಎಲ್ಲರಿಗೂ ಜ್ಞಾನ ಮತ್ತು ವಿದ್ಯೆಯ ಮಹತ್ವವನ್ನು ನೆನಪಿಸುವ ಸ್ಥಳವಾಗಲಿದೆ. ನಾವು ಇಲ್ಲಿ ಕಲಿತ ವಿದ್ಯೆ ಜೀವನದಲ್ಲಿ ಯಶಸ್ಸನ್ನು ಕಾಣಲು ನಮಗೆ ಸಹಾಯ ಮಾಡುತ್ತದೆ. ದೇವಿಯ ಆಶೀರ್ವಾದ ಫಲವಾಗಿ ಏನೋ ಎಲ್ಲೋ ಇದ್ದ ನಾವು ಮತ್ತೆ ಒಂದಾಗಿದ್ದೇವೆ. ಜೀವನದ ಓಟದಲ್ಲಿ ಎಲ್ಲರಿಗೂ ಅವರದೇ ಕರ್ತವ್ಯ ಇದ್ದೇ ಇರುತ್ತೆ. ಆದರೆ ನಾವು ಓದಿದ ಶಾಲೆ, ನಮ್ಮ ಗುರುಗಳು, ನಮ್ಮ ಪ್ರೀತಿ ಪಾತ್ರರಾದ ಗೆಳೆಯ ಗೆಳತಿಯರನ್ನು ಮರೆತು ಬಾಳಿದರೆ ಜೀವನಕ್ಕೆ ಅರ್ಥವೇ ಇಲ್ಲದಂತಾಗುತ್ತದೆ. ಇರುವುದು ಒಂದೇ ಜೀವನ. ಇರುವವರೆಗೆ ಎಲ್ಲರನ್ನು ಖುಷಿಯಾಗಿರುವ ಭಗವಂತನ ಕರೆ ಯಾವಾಗ ಬರುತ್ತೆ ಗೊತ್ತೇ ಆಗಲ್ಲ. ಒಳ್ಳೆಯ ಉದ್ದೇಶಕ್ಕೆ ಅಂದು ಮಾಡಿದ ಆ ಒಂದು ವಾಟ್ಸಪ್ ಗ್ರೂಪ್, ನಾವು ಓದಿ ಬೆಳೆದ ಶಾಲೆಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವ. ನಾವು ಓದಿ ಶಾಲೆಗೆ ಇನ್ನು ಏನು ಬೇಕಾದರೂ ಪ್ಲ್ಯಾನ್ ಬೇಕಾದ್ರೆ ಮಾಡುವ. ನಮ್ಮ ಕಾಮನ್ ಸರ್ ಹೇಳ್ದಂಗೆ ಈ ಒಂದು ಸಂಘಟನೆಯನ್ನು ರಿಜಿಸ್ಟರ್ ಮಾಡಿ ಒಂದು ಸಹಕಾರದಾಗಿ ಮಾಡಿ ಮುಂದಕ್ಕೆ ನಮ್ಮ ಶಾಲೆಗೆ ಶತಮಾನೋತ್ಸವಲ್ಲ ಸೂಳೆಯಲ್ಲಿ ಮಕ್ಕಳಿಗೆ ಪ್ರಯೋಜನ ಆಗುವಂಥ ಯಾವುದೋ ಒಂದು ಸ್ಪಾನ್ಸರ್ ಏನೋ ಮಾಡ್ಬೋದು. ಇದ್ರ ಬಗ್ಗೆ ನಾವು ಮುಂದಕ್ಕೆ ಚಿಂತಿಸುವ. ಈಗ ಈ ಗ್ರೂಪ್ನಲ್ಲಿ ಟೋಟಲ್ ಒಂದು 8 ಜನ ಇದ್ದಾರೆ. ಯಾರು ಕೂಡ ಗ್ರೂಪ್ನಿಂದ ಎಕ್ಸಿಟ್ ಆಗಬೇಡಿ. ಈ ಒಂದು ಶುಭ ದಿನದಂದು ಎಲ್ಲರೂ ಕೈ ಜೋಡಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಜ್ಞಾನದೇಗುಲದ ಉದ್ಘಾಟನೆಯ ಶುಭಾಶಯಗಳು. ಜೈ ಹಿಂದ್. 100ನೇ ವರ್ಷದ ಶತಮಾನೋತ್ಸವದ ಸಂಭ್ರಮಣ ಆಚರಣೆಯ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಏನು ನಮ್ಮ ಈ ಶಾಲೆಗೆ ಒಂದು ಮೆರುಗು ತರುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿಕೊಂಡು ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಂತಹ ಹಳೆ ಶಾಲೆಯ ವಿದ್ಯಾರ್ಥಿಯ ಹಿರಿಯ ಅಧ್ಯಕ್ಷರಾದಂತಹ ಜಯಲಕ್ಷ್ಮಿ ಜ್ಯುವೆಲರೀಸ್ ಮಾಲೀಕರಾದಂತಹ ಮೋಹನವರೇ, ಹಾಗೆ ಈ ಶಾಲೆಗೆ ಮೆರುಗು ತಂದಂತಹ ಬಹುಶಃ ಕುಮಾರ್ ಸರ್ ಅವರು ಇಲ್ಲಿಗೆ ಬರೋದೋಗಿದ್ರೆ ಗೊತ್ತಿಲ್ಲ, ನನ್ನ ಸ್ವಾರ್ಥದ ಮಾತಂತ ಬೇಕಾದ್ರೆ ಆಗ್ಬೋದು. ಈ ರೀತಿ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಆಗ್ತಿತ್ತೋ ನನಗೆ ಗೊತ್ತಿಲ್ಲ. ಅವರೊಂದು ಶ್ರಮ ಇದರಲ್ಲಿ ತುಂಬಾ ಇದೆ. ಅದಕ್ಕಾಗಿ ಅವರಿಗೆ ಈ ಮಾತನ್ನು ಹೇಳ್ತಿದ್ದೀನಿ. ಬಹುಶಃ ಅವರ ಈ ಕೊಡುಗೆ ಎಲ್ಲ
ಕೊಡಗಿನ ಶಾಲೆಗಳಿಗೆ ಒಂದು ಮಾದರಿ ಆಗಲಿ ಅಂತ ಹೇಳುತ್ತಾ, ಗೌರವಾನ್ವಿತರಲ್ಲಿ ಆಸೀನರಾಗಿದ್ದಾರೆ, ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ಹಿರಿಯ ವಿದ್ಯಾರ್ಥಿಗಳ ಈ ಶತಮಾನೋತ್ಸವ ಅಂಗವಾಗಿ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿ ಉತ್ತಮ ಕಾರ್ಯವನ್ನು ಮಾಡಿ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಹಾಗೆ ತಮ್ಮ ಸ್ವಾಗತದ ಮುಖಾಂತರ ಇಡೀ ಈ 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಅವರ ವಾಗ್ಮಿ ಅಂತ ಹೇಳಿದ್ರು ತಪ್ಪಿಲ್ಲ. ಬಹುಶಃ ಅವರು ಉತ್ತಮವಾದ ಸ್ವಾಗತವನ್ನು ಕೂಡ ಮಾಡಿ ಎಲ್ಲರಿಗೆ ಅವರವರ ಕಾರ್ಯವನ್ನು ಅಲ್ಲಿ ಮಾಡಿದಂಥ ಕಾರ್ಯವನ್ನು ಎಲ್ಲರ ಮುಂದೆ ನಾವು ಹೇಳಿದ್ದಾರೆ. ಮಾನ್ಯ ಬಹುಶಃ ನನಗೂ ಕೂಡ ಅವರು ಮಾರ್ಗದರ್ಶಿಗಳು ಅಂತ ಹೇಳೋದು ತಪ್ಪಿಲ್ಲ, BN ಪ್ರಕಾಶ್ ರವರೇ. ಹಾಗೆ ಎಲ್ಲರ ನೆಚ್ಚಿನ ಮೇಷ್ಟ್ರು ದೇವಯ್ಯ ಮಾಸ್ಟ್ರು. ಬಹುಶಃ ಆವತ್ತಿನ ದಿವಸ ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಒಂದು ಮೇಷ್ಟ್ರಿಗೆ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ನನಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಅವ್ರನ್ನ ಕಾಲನ್ನು ನಮಸ್ಕರಿಸುವಂಥ ಸಂದರ್ಭದಲ್ಲಿ ನನಗೂ ಕೂಡ ಒಂದು ಬೇಜಾರಾಯಿತು, ಒಂದು ಆಸೆ ಕೂಡ ಇತ್ತು. ಯಾಕೆ ನಮಗಿಂತ ಗುರುಗಳನ್ನ ಇಲ್ಲಿ ತನಕ ಸಿಗಲೇ ಇಲ್ವಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಸುಮ್ಮನೆ ಹೇಳೋದಲ್ಲ. ಯಾಕೆಂತಂದರೆ ಅವ್ರ ಮೇಲೆ ಇದ್ದಂಥ ಅಭಿಮಾನ ಈಗಲೂ ಕೂಡ ಹಿರಿಯ ವಿದ್ಯಾರ್ಥಿಗಳಿಗಿದೆ ಅಂತ ಹೇಳಿದ್ರೆ ಅದನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಅಂಥ ಒಂದು ಮೇಷ್ಟ್ರು ಇನ್ನೂ ಇಲ್ಲಿ ಇರಲಿ, ಸೇವೆ ಮಾಡಲಿ ಅಂತ ಹೇಳ್ತಾ, ಹಾಗೆ ಬಹುಶಃ ನಮ್ಮ ಜೊತೆಗೆ ಕೆಲಸ ಮಾಡಿದಂತಹ ಶಾಂತಿ ಮೇಡಮ್ ಅವರು, ಅವರ ಜೊತೆ ಕೆಲಸ ಮಾಡಲಿಕ್ಕೆ ನಮಗೆ ಕೂಡ ಒಂದು ಅವಕಾಶ ಸಿಕ್ತು. ಅಧ್ಯಕ್ಷರಾಗಿ ಅವ್ರ ಜೊತೆ ನಮಗೆ ತುಂಬ ಕೆಲಸ ಮಾಡಿದ್ದಾರೆ. ಹಾಗೆ ಶಾಂತಿ ಮೇಡಮ್ ಅವರೇ. ಹಾಗೆ ನಮಗೆ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದವರು ಕಾಸು ಅಂತ ಹೇಳಿದ್ರೆ ಎಲ್ಲರ ಅವಶ್ಯಕತೆ ಇರುವಂಥದ್ದು. ಅವರು ಇದ್ದಾರೆ ಅಂತ ಧೈರ್ಯದಲ್ಲಿ ನಾವು ಇದಕ್ಕೆಲ್ಲ ಕೈ ಹಾಕಿದ್ದು, ಕಾರ್ಯಾಧ್ಯಕ್ಷರಾಗಿ ನಾನು ವಹಿಸ್ಕೊಂಡಿದ್ದು. ಹಾಗೆ ಇವರು ವೇದಿಕೆಯಲ್ಲಿ ಇರೋರು ಮಾತ್ರ ಅಲ್ಲ, ನಮ್ಮ ಮುಂದೆ ಹಾಸಿರಾದಂಥ ವಿವಿಧ ನಮ್ಮ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿದವರು ತುಂಬ ಅಧ್ಯಕ್ಷರುಗಳಿದ್ದಾರೆ. ಹಾಗೆ ಟೀಚರ್ಸ್ಗಳಿದ್ದಾರೆ, ಮಕ್ಕಳುಗಳು ಕೈ ಜೋಡಿಸಿದ್ದಾರೆ, ಹಳೆ ವಿದ್ಯಾರ್ಥಿಗಳಿದ್ದಾರೆ, ಹಾಗೆ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ. ಮುಖ್ಯವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಎಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲ ಕೈ ಜೋಡಿಸಿದ ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ನನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ನನ್ನನ್ನು ಕರೆದು ಇಲ್ಲಿ ನೀವು ಉದ್ಘಾಟನೆ ಮಾಡಿಸಿದ್ದೀರಿ. ಬಹುಶಃ ಇದೊಂದು ನನ್ನ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಇಷ್ಟು ವರ್ಷಗಳಲ್ಲಿ ಎಷ್ಟೋ ಅಧ್ಯಕ್ಷರು ಬಂದು ಹೋಗಿದ್ದಾರೆ. 108ನೇ ವರ್ಷಕ್ಕೆ ನನ್ನ 100ನೇ ಅಧ್ಯಕ್ಷನಾಗಿ ಇಲ್ಲಿ ಸೇವೆ ಮಾಡಲು ತಾವು ಅನುವು ಮಾಡಿಕೊಟ್ಟಿದ್ದೀರಿ. ನಾನೆಲ್ಲರಿಗೆ ಚಿರಋಣಿ ಅಂತ ಹೇಳುತ್ತಾ, ಹಾಗೆ ಇನ್ನೂ ತುಂಬ ಹೆಚ್ಚಾಗಿ ಮಾತಾಡಬೇಕು, ಆದರೆ ನನಗೆಲ್ಲೋ ಹೋಗಬೇಕು. ಆ ಪ್ರಕಾಶನ ಆಗಲಿಂದ ಅರ್ಧ ಗಂಟೆಯಿಂದ ಹೇಳ್ತೀನಿ ಹೋಗ್ತೀನಿ ಅಣ್ಣ, ಇಲ್ಲ ನೀವು ಮುಗಿಸ್ಕೊಂಡೇ ಹೋಗ್ಬೇಕು ಅಂತೇಳಿ ನನಗೆ ಕೂರಿಸ್ಬಿಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಕೊಡಗಿನಲ್ಲಿ ಎಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ನಡೀಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ರೀತಿ ಕಾರ್ಯಕ್ರಮ ನಡೆದರೆ ಮಾತ್ರ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಅಡ್ಮಿಷನ್ಸ್ ಹೆಚ್ಚಾಗ್ಬೋದು, ಆಗಲಿ ಅಂತ ಆಶಿಸುತ್ತಾ, ಹಳೆ ವಿಚಾರಗಳನ್ನು ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಯಶಸ್ವಿ ಆಗಿದೆ, ಇದು ಕೂಡ ಯಶಸ್ವಿ ಆಗಿದೆ. ಎಲ್ಲ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕಾರಣಕರ್ತರಾಗಿದ್ದೀರಿ. ಮತ್ತೊಮ್ಮೆ ನಾನು ಅವರಿಗೆ ನನ್ನ ಮನಪೂರ್ವಕ ಧನ್ಯವಾದ ಅರ್ಪಿಸುತ್ತಾ, ಈಗ ತಾನೇ ಸೈನ್ಸ್ ಮಕ್ಕಳನ್ನ ಅವ್ರನ್ನ ಪ್ರತಿಭೆ ನೋಡಿದೆ. ಬಹುಶಃ ನಾವು ಇರೋತ್ತಿಗಿಂತಲ್ಲಿ ಇರಲಿಲ್ಲ, ಎಲ್ಲಾದರೂ ಏನೋ ಶಾಲೆಗಳಲ್ಲಿ ಎಲ್ಲ ಮಾಡಿದ ನೋಡ್ಕೊಂಡು ಬರ್ತಿದ್ದೋ. ಈಗ ಆಯಾ ಶಾಲೆಗಳಲ್ಲಿ ಮಾಡ್ತಿದ್ದಾರೆ. ನಮ್ಮ ಸರ್ ಒಂದು ಸೈನ್ಸ್ ಲ್ಯಾಬ್ ಬೇಕು ಅಂತ ಕೇಳಿದರು, ಅದನ್ನು ಮಾಡಲು ಸತ ಪ್ರಯತ್ನ ಪಡೋಣ ಅಂತೇಳಿ ಹೇಳುತ್ತಾ, ಈ ವೇದಿಕೆಯಲ್ಲಿ ನನಗೆ ಗೌರವವನ್ನು ನೀಡಿ ಸಂತೋಷವಾಗಿ ನನ್ನನ್ನು ಕರೆಸಿ ಕಾರ್ಯಕ್ರಮವನ್ನು ತಮ್ಮ ಜೊತೆ ಕೈ ಜೋಡಿಸಲು ಅನುವು ಮಾಡಿಕೊಟ್ಟು ಎಲ್ಲರಿಗೂ ವಂದಿಸುತ್ತಾ ನನಗೆ ಅವಕಾಶಕ್ಕೆ ಧನ್ಯವಾದ. ನನ್ನ ಮಾತನ್ನು ಮುಗಿಸಿ ಧನ್ಯವಾದಗಳು. ವಿಷಯ, ನಾನು ಸುಮಾರು 6 ವರ್ಷಗಳ ಹಿಂದೆ ನನ್ನನ್ನು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು. ನನಗೆ ತುಂಬ ಹೆದರಿಕೆ ಇತ್ತು, ಈ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಏನು ಮಾಡಲಿಕ್ಕಾಗುತ್ತೆ ಅಂತೇಳಿ. ಸುಮಾರು 108 ವರ್ಷ ಆಗಿದೆ ಈ ಶಾಲೆ ಪ್ರಾರಂಭವಾಗಿ. 100ನೇ ವರ್ಷದ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಏನೋ ನಮ್ಮ ಅದೃಷ್ಟವಶಾತ್ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕುಮಾರರವರು ಆಗಮನಿಸಿ ನನಗೆ ಉತ್ತೇಜನ ಕೊಟ್ಟರು. ಸರ್, ಈ ಶಾಲೆಯ ಶತಮಾನೋತ್ಸವವನ್ನು ತುಂಬ ವಿಜೃಂಭಣೆ ಮಾಡಬೇಕು ಅಂತೇಳಿ. ನಾವು ಮೀಟಿಂಗ್ ಕರೆದ್ರೆ ಯಾರು ಬರ್ತಾ ಇದ್ದಿಲ್ಲ. ನನಗೆ ತುಂಬ ಅಳಕಾಯಿತು, ಇದೇನು ಯಾರು ಮೀಟಿಂಗ್ ಬರ್ತಾ ಇಲ್ಲ,
ಇದು ಆಗುತ್ತಾ ಇಲ್ವಾ ಅಂತೇಳಿ ಒಂದು ಅಳಕಿತ್ತು. ಏನೋ ನಮ್ಮ ಅದೃಷ್ಟ, ಈ ನಮ್ಮ ವಿರಾಜಪೇಟೆ ತಾಲೂಕಿನ ಶಾಸಕರಾದ ಮಾನ್ಯ ಪೊನ್ನಣ್ಣನವರು ಇದರ ಕಾರ್ಯಾಧ್ಯಕ್ಷರನ್ನಾಗಿ ಅವರು ಆಯ್ಕೆಯಾದರು. ಹಾಗೆ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದರು. ಹಾಗೆ ಕಾರ್ಯಾಧ್ಯಕ್ಷರಾಗಿ ನಮ್ಮ ಚಲನಕ್ಕ ಮಲ್ಲ ಅಂತ ಹೇಳ್ಬೋದು ಪ್ರಮೋದ್ ಗಣಪತಿ ಅವರ ದಸರಾವನ್ನು ಕೂಡ ಭಾರಿ ವಿಜೃಂಭಣೆಯಿಂದ ಮಾಡಿದ್ರು, ಅವರಾದರು. ಅದರ ನಂತರ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು. ಖಜಾಂಚಿಯಾಗಿ ಪ್ರಮೋದ್ ಗಣಪತಿ ಅವರನ್ನು, ಹಾಗೂ ಉಪಾಧ್ಯಕ್ಷರಾಗಿ ಮೋತಿ ಅವರನ್ನು, ಹಾಗೂ ವೇದಿಕೆ ಸಮಿತಿ ಅಧ್ಯಕ್ಷರಾಗಿ ಉತ್ಸಾಹಿ ತರುಣ ಬಿ ಎನ್ ಪ್ರಕಾಶ್ ಅವರನ್ನು, ಹಾಗೂ ನಮ್ಮ ಕ್ರೀಡಾ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಣಿಕಂಠನವರನ್ನು, ಹಾಗೂ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾಗಿ ಟಿ ಎಲ್ ಶ್ರೀನಿವಾಸರವರನ್ನ, ಹಾಗೂ ಆಹಾರ ಸಮಿತಿಯ ಅಧ್ಯಕ್ಷರಾಗಿ ರಾಜಶೇಖರ್ ಅವರನ್ನು, ಮತ್ತು ಸ್ಮರಣ ಸಮಿತಿಗೆ ಅಧ್ಯಕ್ಷರಾಗಿ ಅಜಿತ್ರವರನ್ನು, ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ದೊಡ್ಡ ಒಂದು ಒಗ್ಗಟ್ಟಂದರೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು. ಈ ಹಳೆಯ ವಿದ್ಯಾರ್ಥಿಗಳು ನಾವು ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡಿದ್ವು, ಆದರೆ ನಮಗೆ ಹಳೆ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪುನಃ ಒಂದು ಸಂಘ ಸ್ಥಾಪನೆ ಮಾಡಿ ಮಣಿಕಂಠನವರು ಅಧ್ಯಕ್ಷರಾಗಿ ಹಾಗೂ ಅದರ ಗೌರವಾಧ್ಯಕ್ಷರಾಗಿ ಈ ಶಾಲೆಯಲ್ಲೇ ಕೆಲಸ ಮಾಡಿದ ನಮ್ಮ ಹಿರಿಯ ಗುರುಗಳಾದ ದೇವಯ್ಯನವರು ಅವರ ಶ್ರಮದಿಂದ ಈ ನಮ್ಮ ಶಾಲೆಯ ಶತಮಾನೋತ್ಸವವು ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ, ನಡೆಯೋಕ್ಕೂ ಇಲ್ಲ. ಆ ಥರ ಒಂದು ವಿಜೃಂಭಣೆಯಿಂದ ಒಂದು ಶತಮಾನೋತ್ಸವ ನಡೀತು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಇಂಥ ಸಮಯದಲ್ಲಿ ನಮ್ಮ ಮಣಿಕಂಠನವರು ನಮ್ಮ ಜ್ಞಾನ ದೇಗುಲ, ನಾವು ಶಾಲೆಗೆ ಬರುವಾಗ ನಾವು ಕೈ ಮುಗಿದು ಒಳಗೆ ಬಾ ಅಂತೇಳಿ ಒಂದು ನಮಗೆ ಗುರುಗಳು ಕಲಿಸ್ತಾರೆ. ಅದನ್ನು ಈಗ ನಮ್ಮ ಮಣಿಕಂಠ ಮತ್ತು ದೇವಯ್ಯ ಸರ್ರವರು ಅದನ್ನು ನಿರೂಪಣೆ ಮಾಡಿ ಇಲ್ಲಿ ಒಂದು ಶಾರದಾ ದೇವಿಯ ಒಂದು ಮಂದಿರವನ್ನು ಸ್ಥಾಪಿಸಿ ಈ ಶಾಲೆಗೆ ದೊಡ್ಡ ಒಂದು ಮೆರುಗು ತಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಚಿರಋಣಿ. ಅವರಿಗೆ ಎಲ್ಲರೂ ಒಂದು ಕೈ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದಿಸಬೇಕು. ಒಂದು ರಾಮಾಯಣದಲ್ಲಿ ಶ್ರೀರಾಮ ಅಂದರೆ ನಮ್ಮ ದೇವಯ್ಯ ಸಾರವರು, ಲಕ್ಷ್ಮಣ ಅಂದರೆ ನಮ್ಮ ಮಣಿಕಂಠನವರು. ಅವರು ಹಳೆಯ ವಿದ್ಯಾರ್ಥಿಗಳು ಅಂದರೆ ಎಲ್ಲ ವಾನರ ಸೈನ್ಯ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಈ ಸುಂದರವಾದ ಜ್ಞಾನ ದೇಗುಲವನ್ನು ನಿರ್ಮಿಸಿದ್ದಾರೆ. ಅಂದು ಶ್ರೀಲಂಕೆಗೆ ಹೋಗಲಿಕ್ಕೆ ಸಮುದ್ರಕ್ಕೆ ದೊಡ್ಡ ಅಣೆಕಟ್ಟು ಕಟ್ಟಿದರು, ಅದರಲ್ಲಿ ಅಳಿವು ಕೂಡ ಸೇವೆ ಆಯಿತು. ಅದೇ ಥರ ಇವರ ಇಬ್ಬರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಸಂಘಟನೆ ಆಗಿ ಈ ಶಾರದಾ ದೇಗುಲವನ್ನು ಉದ್ಘಾಟನೆ ಆಗಲಿಕ್ಕೆ ಕಾರಣರಾದರು. ಇದಕ್ಕೆ ಎಲ್ಲರ ಕೊಡುಗೆ ಇದೆ. ತುಂಬ ಸಂತೋಷವಾಗ್ತಿದೆ. ನಮ್ಮ ಶತಮಾನೋತ್ಸವ ಹೇಗೆ ತುಂಬ ವಿಜೃಂಭಣೆಯಿಂದ ಆಯಿತು, ಅದೇ ರೀತಿ ಈ ಉದ್ಘಾಟನಾ ಕಾರ್ಯಕ್ರಮ ಕೂಡ ತುಂಬ ಸುಂದರವಾಗಿ ನಡೆಯಿತು. ಅಂದು ನಮ್ಮ ಶತಮಾನೋತ್ಸವ ಸಮಯದಲ್ಲಿ ಈ ಮಕ್ಕಳ ಒಂದು ಎಂಥ ನೃತ್ಯ, ಎಂಥ ಒಂದು ನಾಟಕ, ಎಂಥ ಒಂದು ಕಣ್ಣಿಗೆ ತುಂಬ ಹಬ್ಬ ಆಯಿತು. ಯಾವ ಶಾಲೆಯಲ್ಲಿ ಕೂಡ ಈ ಥರ ಒಂದು ಸಂಘಟನೆ ಇರ್ತಿಲ್ಲ. ಇದಕ್ಕೆ ಸೈಕ್ಲೋನ್ ರಮೇಶ್ ಅವರು ಕಾರಣರಾಗಿದ್ದರು. ಹಾಗೆ ಎಲ್ಲ ನಮ್ಮ ಅಧ್ಯಾಪಕರುಗಳು ವರ್ಗದವರು ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಈ ಶತಮಾನೋತ್ಸವ ನಡೀಲಿಕ್ಕೆ ಅವರ ಸೇವಾ ಶ್ರಮಣೀಯ. ಹಾಗೂ ಸತೀಶ್ ಸರ್ ಅವರು ಈ ಮೆರವಣಿಗೆಯ ಒಂದು ಮೆರಗನ್ನು ನೀಡಲು ಒಳ್ಳೆಯ ಕಥೆಯನ್ನು ರಚಿಸಿ ಈ ಮೆರವಣಿಗೆಯನ್ನು ತುಂಬ ವಿಜೃಂಭಣೆಯಿಂದ ನಡೆಯಲು ಕಾರಣರಾಗಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಈ ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾಗಿ ಶರತ್ ಕಾಂತ್ರವರು ಅವರು ಕೂಡ ಒಳ್ಳೆ ನಿರ್ವಹಣೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ತುಂಬ ಚಿರಋಣಿ. ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನಾಡ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ, ಶ್ರೀ ಕಾವೇರಿ ಮಾತೆ, ಪಾಡಿ ಗೊತ್ತಪ್ಪ, ಶ್ರೀ ಉಮಾಮೇಶ್ವರಿ ದೇವು ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ವಿದ್ಯಾ, ಬುದ್ಧಿ, ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅಂತ ಹೇಳ್ತಾ ಈ
ಶತಮಾನೋತ್ಸವ ಮತ್ತು ಈ ಶಾರದಾ ದೇವಿಯ ಒಂದು ಉದ್ಘಾಟನಾ ಸಮಾರಂಭವು ನಮ್ಮ ನೆನಪಿನಲ್ಲಿ ಉಳಿಯಲಿ. ಎಲ್ಲರೂ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದೀರಾ. ಎಲ್ಲರಿಗೂ ನಾನು ತುಂಬ ಚಿರಋಣಿ. ಧನ್ಯವಾದಗಳು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.